ಸರ್ಕಾರ ತಲುಪದ ಜಾಗಕ್ಕೆ ಕವರ್ ಸ್ಟೋರಿ ತಂಡ ತಲುಪಿದೆ. ಈಗ ನಾವು ಗೂರ್ಗಿ ಪ್ರದೇಶದಲ್ಲಿದ್ದೀವಿ. ಇದು ಮಲೆನಾಡಿನ ಕಾರ್ಗತ್ತಲ ಖಂಡದೊಳಗೆ ಅಡಗಿ ಹೋಗಿದೆ. ಅದೇ ರೀತಿ ಸರ್ಕಾರಿ ಫೈಲಲ್ಲಿ ಕೂಡ ಮರೆಯಾಗಿದೆ. ಆದರೆ ಗೂರ್ಗಿ ಜನ ಇವತ್ತಿಗೂ ಬದುಕ್ತಿದ್ದಾರೆ. ಅವರ ಬದುಕು ಯಾವ ರೀತಿ ದುಸ್ತರವಾಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಗೂರ್ಗಿ ಹೆಸರಿಗೆ ತಕ್ಕಂತೆ ಈ ಗ್ರಾಮ ಗೂರ್ಗಿ ಗಿಡಗಳ ಮಧ್ಯೆ ಕಳೆದು ಹೋಗಿದೆ. ಇಲ್ಲಿನ ಮಂದಿ ಮುಖ್ಯವಾಹಿನಿಯ ಜೊತೆ ಸಂಪರ್ಕಕ್ಕೆ ಬರಬೇಕಾದ್ರೆ 22 ಕಿಲೋಮೀಟರ್ ದೂರ ನಡೆದುಕೊಂಡೇ ಬರಬೇಕು. ಟಿಂಬರ್ ವ್ಯಾಪಾರಿಗಳು ಮಾಡಿದ ರಸ್ತೆಯೊಂದೇ ಈ ಇಡೀ ಗ್ರಾಮಕ್ಕಿರೋ ದೊಡ್ಡ ಆಸ್ತಿ. ಆದ್ರೆ ಈ ರಸ್ತೆಯಲ್ಲಿ ಓಡಾಡಲು ಜೀಪು ಹೆದರುತ್ತೆ ಗೊತ್ತಾ? ಕಾರ್ಲೆಗಿಂತಲೂ ಕಡೆಯಾಗಿರೋ ಈ ಊರು ತಲುಪಲು ನಾವು 12 ಕಿಲೋಮೀಟರ್ ದೂರ ನಡೆದೇ ಸಾಗಿದ್ವಿ. ರಸ್ತೆಯುದ್ದಕ್ಕೂ ಇದ್ದ ಇಂಬಳಕ್ಕೆ ರಕ್ತದ ಅಭಿಷೇಕ ಮಾಡುತ್ತಾ ಸಾಗಿದ್ವಿ. ಗಟ್ಟಿ ಗುಂಡಿಗೆ ಇರಬೇಕು. ಈ ಕಾಡುಗಳ ಮಧ್ಯೆ ಇರೋ ನದಿ ಹಳ್ಳ ದಾಟಲು, ಇಲ್ಲಿನ ಮಂದಿ ಮಾಡಿರೋ ಸೇತುವೆ ಮೇಲೆ ಓಡಾಡಲು ಗಟ್ಟಿ ಗುಂಡಿಗೆ ಇರಬೇಕು. ನೀರಿಲ್ಲದೆ ನರಳಾಡ್ತಿದ್ದಾರೆ. ಗೂರ್ಗಿ ಮಂದಿ ಕಾಡ ಮಧ್ಯೆ ವಾಸಿಸುತ್ತಿದ್ರು ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ನೀರಿಲ್ಲದ ಕಾರಣ ಕೃಷಿಯೂ ಮಾಡಕ್ಕಾಗುತ್ತಿಲ್ಲ. ಹಾಗಾಗಿ ಇವರು ಹೆಚ್ಚಿನ ದಿನಗಳನ್ನ ಹಸಿವಿನಿಂದಲೇ ಕಳೆಯುತ್ತಾರಂತೆ. ಹಸಿವು, ಅಪೌಷ್ಟಿಕತೆಯಿಂದ ಇಲ್ಲಿ ಸಾವು ಸಂಭವಿಸುತ್ತಿದೆಯಂತೆ. ಈ ಕಟು ಸತ್ಯ ನಾವೊಂದು ಮನೆಗೆ ಭೇಟಿ ಕೊಟ್ಟಾಗ ಬಹಿರಂಗವಾಯಿತು. ಗೂರ್ಗಿಯಲ್ಲಿರುವ ಮನೆ ಒಂದು ತೋರಿಸ್ತೀನಿ ಬನ್ನಿ. ಇದು ಗೂರ್ಗಿಯಲ್ಲಿರುವ ಮನೆ. ಇನ್ನೂ ಕೂಡ ಸೋಗೆ ಮನೆ ಇದೆ. ಭಾರತ ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ಸೋಗೆ ಮುಕ್ತ ಅಂದರೆ ಸೋಗೆ ಇಲ್ಲದ ಮನೆಗಳನ್ನು ನಿರ್ಮಿಸಬೇಕು ಅಂತಿದ್ದಾರೆ. ಆದರೆ ಗೂರ್ಗಿ ಜನರಿಗೆ ಸೋಗೆ ಅನಿವಾರ್ಯ ಆಗಿದೆ. ಯಾಕಂದರೆ ಇವರಿಗೆ ಈ ಸೋಗೆ ಬಿಟ್ಟರೆ ಬೇರೆ ಏನೇ ವಸ್ತುಗಳಿಂದ ಮನೆ ಕಟ್ಟಬೇಕಾದರೂ ಕೂಡ 20-25 ಕಿಲೋಮೀಟ್ರ್ ದಾಟಿ ಆ ವಸ್ತುಗಳನ್ನು ತರಬೇಕು. ಯಾಕಂದರೆ ಸರ್ಕಾರ ಒಂದು ಯಾವುದೇ ರೀತಿಯ ರಸ್ತೆ ಆಗಲಿ ಏನೂ ಮಾಡಿಲ್ಲ. ಅದು ಯಾರೋ ಖಾಸಗಿಯವರು ಮಾಡಿದ ರಸ್ತೆನ ತಾನು ಮಾಡಿದ ರಸ್ತೆ ಅಂತ ಹೇಳ್ಕೊಳ್ತಿದೆ. ಯಾವ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಎಂಥದಿಲ್ಲ. ಮನೆಯ ಪರಿಸ್ಥಿತಿ ನೋಡಿ. ನಿರಂತರವಾಗಿ ಮಳೆ ಸುರಿತಾ ಇರುತ್ತೆ. ಕಾಡು ಪ್ರಾಣಿಗಳ ಭಯ ಬೇರೆ ಇರುತ್ತೆ. ನಿಮಗೆ ಇಲ್ಲಿ ಏನೇ ಒಂದು ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ರಸ್ತೆ ಇಲ್ಲ. ಈಗ ಒಂದು ಮಗುವಿಗೆ ಏನಾದರೂ ಆದರೆ ನೀವು ಎಷ್ಟು ದೂರ ಹೋಗಬೇಕಾಗುತ್ತೆ? 10-12 ಕಿಲೋಮೀಟ್ರ್ ಹೋಗುತ್ತೆ, ನಡ್ಕೊಂಡು ಹೋಗ್ಬೇಕಾಗುತ್ತೆ. ಬರೋಕ್ಕೆಲ್ಲ ಕಷ್ಟ ಆಗುತ್ತೆ. ಮತ್ತೆ ಊಟನೂ ಇಲ್ಲ. ಇಲ್ಲ, ನೀರು ಸಾಲದು, ನೀರಿಲ್ಲ, ಕುಡಿಕೆ ನೀರು ಇರೋಲ್ಲ ನಮ್ಮ ಮನೇಲಿ. ಇಲ್ಲಿ ಜೀತ ಜೀವಂತ. ಕಾರ್ಲೆ, ಗೂರ್ಗಿಯಂಥ ಗ್ರಾಮಗಳಲ್ಲಿ ಬಡತನ ತಾಂಡವಾಡುತ್ತಿದೆ. ಹಾಗಾಗಿ ಇಲ್ಲಿನ ಗಿರಿಜನ ಜಮೀನ್ದಾರರ ಅಡಿಯಾಳುಗಳಾಗಿದ್ದಾರೆ. ಜೀತದಾಳುಗಳಾಗಿ ಜೀವನ ಸವಿಸುತ್ತಿದ್ದಾರೆ. ಅವರಿಗೆ ಇವರು ಆ ಮಟ್ಟಕ್ಕೆ ಬಂದರೆ ಅವರ ತೋಟದಲ್ಲಿ ಕೂಲಿ ಮಾಡಲಿಕ್ಕೆ ಜನ ಇಲ್ಲ, ಅವ್ರ ಮನೆಯಲ್ಲಿ ಅಡಿಕೆ ಸುಲಿಲಿಕ್ಕೆ ಜನ ಇಲ್ಲ, ಅವ್ರ ಮನೆಯಲ್ಲಿ ಅಡಿಕೆ ಮರ ಹತ್ತಲಿಕ್ಕೆ ಜನ ಇಲ್ಲ. ಇಂಥ ಸಮಸ್ಯೆಗಳು ಅವರಿಗೆ ಉದ್ಭವ ಆಗುತ್ತೆ. ಅದಕ್ಕಾಗಿ ಅವ್ರು ಎಲ್ಲಿರಬೇಕು ಆ ಜಾಗದಲ್ಲಿ ಇಷ್ಟು ವರ್ಷ ಇಟ್ಟಿದ್ದಾರೆ. ಅವರ ತಂದೆ ತಾಯಿ ಅಜ್ಜ ಮುತ್ತಜ್ಜನ ಕಾಲದಿಂದ ಇಟ್ಟಿದ್ದಾರೆ. ಈಗ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಮಕ್ಕಳಿಗೂ ಅದೇ ಪರಿಸ್ಥಿತಿಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ಜಮೀನ್ದಾರರ ದೌರ್ಜನ್ಯ, ಇನ್ನೊಂದೆಡೆ ತಮ್ಮ ಅಸ್ತಿತ್ವಕ್ಕೆ ಕುತ್ತು ತರೋ ಸರ್ಕಾರದ ಅರಣ್ಯ ಕಾಯ್ದೆಗಳು. ಇವುಗಳ ಮಧ್ಯೆ ಈ ಮಂದಿ ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ. ನಾವು ಈಗಲೂ ಹೇಳ್ತಿದ್ದೀವಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಜನ ಒಪ್ಕೊಳ್ಬೇಕಾದ್ರೆ ಮೊದಲಿಗೆ ಅವ್ರಿಗೆ ಭೂಮಿ ಕೊಡಬೇಕು. ಈಗೇನಾಗಿದೆ, ಇರೋ ಭೂಮಿಯನ್ನು ಕೂಡ ಕಿತ್ಕೊಳ್ಳಿಕ್ಕೆ ಹೊರಟಿದೆ. ಹೇಗೆ ಹೊರಟಿದೆ ಅಂದರೆ ಇಲ್ಲಿ 5 ಯೋಜನೆಗಳಿದೆ. ಒಂದು ಹುಲಿ ಯೋಜನೆ, ಆಮೇಲೆ ಒತ್ತುವರಿ, ಇನ್ನೊಂದು ಇನಾಮ್ ಲ್ಯಾಂಡ್ ಅಂತೇಳಿ, ಮತ್ತು ಅದಕ್ಕಿಂತ ಪ್ರಮುಖವಾಗಿ ಈಗ ಮೊನ್ನೆ ಒಂದು ಏನು ಹೇಳ್ತಿದ್ದಾರೆ ಅಂದರೆ ನಿಮಗೆ ಏನು ಮೀಸಲು ಅರಣ್ಯ ಅಂತ. ಅದ್ರ ಜೊತೆಗೆ ಮೀಸಲು ಅರಣ್ಯದ್ದು ಸುತ್ತಮುತ್ತ ಕೂಡ ಸೂಕ್ಷ್ಮ ಪರಿಸರ ವಲಯ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮತ್ತೆ ಸರ್ಕಾರ ಚಿಂತನೆ ಮಾಡ್ತಿದೆ. ಅಂದರೆ ಒಟ್ಟಾರೆ ಈ ಎಲ್ಲ ಯೋಜನೆಗಳು ಏನಾಗ್ತಿದೆ ಅಂದರೆ ಇರೋ ಭೂಮಿಯನ್ನು ಕಿತ್ಕೊಳ್ತಿದೆ. ಅದ್ರ ಜೊತೆಗೆ ಏನಂದರೆ ಯಾರು ಸಾವಿರಾರು ಎಕರೆ ಮಾಡಿದಾರೋ ಅವರನ್ನು ಮುಟ್ತಾ ಇಲ್ಲ. ಅರಣ್ಯ ಯೋಜನೆಗಳ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದ ಈ ಗಿರಿಜನ ಆತಂಕಕ್ಕೊಳಗಾಗಿದ್ದಾರೆ. ಈ ಆತಂಕವನ್ನೇ ನಕ್ಸಲರು ಬಂಡವಾಳ ಮಾಡಿಕೊಳ್ತಿದ್ದಾರೆ. ಜನರ ಮನಗೆದ್ದು ಸಾಮ್ರಾಜ್ಯ ವಿಸ್ತರಿಸೋ ಹುನ್ನಾರ ಮಾಡ್ತಿದ್ದಾರೆ. ಇಡೀ ಗ್ರಾಮ ಹೈಜಾಕ್ ಆಗೋ ಆತಂಕದಲ್ಲಿದೆ. ಸರ್ಕಾರದ ಇಬ್ಬಗೆ ನೀತಿಯಲ್ಲಿ ಮುಂದುವರೆದರೆ ಏನು ತಾರತಮ್ಯಗಳು, ಏನು ಉಳ್ಳವರೇ
ಒಡೆಯರಾಗ್ತಿದ್ದಾರೆ ಅಥವಾ ಮುಂದಿನ ದಿನ ಈಗ ಕೆಲಸಕ್ಕೋ ಅಥವಾ ಹೆಣ್ಣುಮಕ್ಕಳ ಮೇಲೆ ಶೋಷಣೆಗಳು, ದೈಹಿಕ ಶೋಷಣೆಗಳು, ಮಾನಸಿಕ ಶೋಷಣೆಗಳು ಹಾಗೂ ಈ ಮೂಲಭೂತ ಸೌಕರ್ಯಕ್ಕೆ ಕುಂದುಂಟಾದರೆ ಪುನಃ ನಕ್ಸಲ್ ಚಟುವಟಿಕೆ ಬೆಳೆದರಲ್ಲಿ ಏನು ಸಂದೇಹವೇ ಇಲ್ಲ ಮೇಡಮ್. ಅದಕ್ಕಾಗಿ ಇಲ್ಲಿನ ಮಂದಿ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮನ್ನ ರಕ್ಷಿಸಿ ಅಂತ ಅಂಗಲಾಚುತ್ತಿರೋದು. ಕಾರ್ಲೆ ಅನ್ನೋ ಕಾರ್ಗತ್ತಲ ಖಂಡಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬರೋದೇ ಇಲ್ಲ, ಅಧಿಕಾರಿಗಳು ಭೇಟಿಯೇ ಕೊಡಲ್ಲ. ಆದ್ರೆ ಇಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಅದೇನು ಗೊತ್ತಾ? ಇಲ್ಲಿ ಭರ್ತಿ ಅನುದಾನ ಬರುತ್ತೆ. ಆದ್ರೆ ಇಲ್ಲಿಗೆ ಬರೋ ಅನುದಾನ ಎಲ್ಲಿಗೆ ಹೋಗುತ್ತೆ?